ನಾನು ಶಶಿರೇಖಾ ಜರ್ನಲಿಸ್ಟ್ ಸರ್. ಓಕೆ. ನಿಮ್ನ ಮಾತಾಡ್ಸ್ಬೇಕಾಗಿತ್ತು, ಸ್ವಲ್ಪ ಸಾಮಾಜಿಕ ವಿಚಾರಗಳನ್ನ ಮಾತಾಡ್ತಿರ್ತಾರಲ್ಲ ಅದಕ್ಕೆ ಮಾತಾಡ್ಸೋಣ ಅಂತ. ನಿಮ್ದೇ ನಿನ್ನೆ RCB ತರ ಮಾದರಿಯಲ್ಲಿ ನಿನ್ನೆ ಬೆಂಗಳೂರಲ್ಲಿ ಏನು ಫ್ರೀಡಮ್ ಹಬ್ಬ ಅಂತ ಮಾಡಿ ಇಡೀ ಬೆಂಗಳೂರಿನಲ್ಲಿ ಅವರು ಇದು ಉತ್ತರ ಭಾರತೀಯರಿರುವಂತಹ ಸೆಂಟ್ರಲ್ ಪ್ರಾದೇಶಿಕ ಸೆಂಟ್ರಲ್ ಗವರ್ಮೆಂಟ್ ಬರ್ಬೇಕು ಅನ್ನೋ ತರ ವ್ಯವಸ್ಥೆ ಮಾಡ್ಕೋತಾ ಇದ್ದಾರೆ. ಕೇಂದ್ರಾಡಳಿತ ಪ್ರದೇಶ ಮಾಡ್ಕೊಳ್ಳೋದ್ ರೀತಿಯಲ್ಲಿ ಹೋಗ್ಲಿ. ಏನು ಫ್ರೀಡಮ್ ಹಬ್ಬ ಅಂದ್ರೆ ಏನು ಸರ್? ಫ್ರೀಡಮ್ಗೋಸ್ಕರ ಯಾರು ಫೈಟ್ ಮಾಡಿದ್ರು ಆ ವಿಷಯಗಳನ್ನ ಹೇಳ್ಬೇಕಾಗಿತ್ತು, ಆಯ್ತಾ? ಒಳ್ಳೆ ರಸ್ತೆಯಲ್ಲಿ ಜನ ಏನು ಯುವಕರನ್ನ ನಿಲ್ಸಿ ಡ್ಯಾನ್ಸ್ ಆಡ್ತಿದ್ದು, ರಘು ದೀಕ್ಷಿತ್ ಹಾಡು ಹೇಳೋದು ಫ್ರೀಡಮ್ ಹಬ್ಬನ. ಹೋಗ್ಲಿ, ಯಾರಾದ್ರೂ ಈಗ ಅಮೆರಿಕದಲ್ಲಿ ಫ್ರೀಡಮ್ ಹಬ್ಬ ಮಾಡ್ಕೊಂತಾರೆ, ಆದ್ರೆ ಅವರು ಯಾವ್ದೋ ಒಂದ್ ಪ್ಲೇಸ್ ಅಲ್ಲಿ ಅರೇಂಜ್ ಮಾಡಿರ್ತಾರೆ. ಎಲ್ಲೂ ಶ್ವೇತ ಭವನದ ಆವರಣದಲ್ಲಿ ಮಾಡಿಲ್ಲ. ಇವರು ನಮ್ಮ ವಿಧಾನಸೌಧ ಬಾಗ್ಲಲ್ಲಿ ಈ ರೀತಿ ವಿಧಾನಸೌಧಕ್ ಬರಕ್ ಮುಂಚೆ ಕೈ ಮುಗಿದು ಒಳಗ್ ಬನ್ನಿ ಅಂತ ಹೇಳ್ತಿದ್ರು. ಅಂತ ವಿಧಾನಸೌಧನೇ ಇವತ್ತು ಈ RCB ಮಾದರಿಯಲ್ಲಿ ಹಬ್ಬಗಳನ್ನ ಮಾಡ್ಕೊಂಡು ಕಾಲ ಕಳಿತೀರ. ನಮ್ ರೈತರು ಏನಾದ್ರು ಎಕ್ಸ್ಟ್ರಾ ಕೇಳಿದ್ರೆ ನಿಮ್ಗೆ ಏನೇನ್ ಕೊಡ್ಬೇಕು ಅನ್ನೋದನ್ನೆಲ್ಲ ಚೆಕ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಎಲ್ರಿಗೂ ದುಡ್ಡು ಕೊಡೋದ್ ನಿಲ್ಸಿದ್ದಾರೆ. ಮತ್ತೆ ಈ ಸರಿ ಬರಗಾಲ ಬಂದಿದೆ, ನೀರಾವರಿ ಒಂದ್ ಬೆಳೆ ಬೆಳೆಯೋರ್ನು ಬೆಳೆಯೋದನ್ನ ನಿಲ್ಸಿದ್ದಾರೆ. ಆದ್ರೆ ಇಲ್ಲಿ ಹೊರ ರಾಜ್ಯದ ಯುವಕರನ್ನ ತುಂಬಿಕೊಂಡು ಮಜಾ ಮಾಡ್ತಾ ಇದಾರಲ್ಲ, ಇವ್ರನ್ನ ಯಾರು ಪ್ರಶ್ನೆ ಮಾಡೋರಿಲ್ವಾ? ಕಾಂಗ್ರೆಸ್ಗೆ ಆಯುಷ್ ಮುಗಿದೋಗಿದೆ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಟೈಮ್ ಅವ್ರು ಬರಲ್ಲ ಅಂತ ಅವ್ರಿಗೆ ಗೊತ್ತು. ಸ್ಟ್ರಾಟಜಿ ಮಾಡಿಲ್ಲ ಅಂತಂದ್ರೆ ಮಾಡಿ ಏನಾದ್ರು ಜನಗಳಿಗೆ ಗುಬೆ ಮಾಡುವಂತ ಕೆಲಸ ಅನ್ನೋದನ್ನ ಈ ರೀತಿ ಹ್ಯಾಪನಿಂಗ್ ಆಗಿಡ್ತಾರೆ ಇವರು. ಎಲ್ಲ ಮೋದಿ ಹತ್ರ ಕಲ್ತ್ಕೊಂಡಿದಾರ ಮೇಡಮ್. ಏನ್ ಮಾಡೋದು? ದೇಶಕ್ಕೆ ಮೋದಿನೇ ಒಂದು ದೊಡ್ಡ ಮಾದರಿ. ಸುಳ್ಳು ಹೇಳ್ಕೊಂಡು ರಾಜಕೀಯ ಮಾಡ್ಕೊಂಡು ದೇಶನ ಮಾರಾಟ ಮಾಡೋ ಮಾದರಿನ ಕಾಂಗ್ರೆಸ್ ಅವರು ಕಲ್ತ್ಕೊಂಡು, ಅವರು ಮುಂಚೆ ಮಾಡ್ತಾ ಇದ್ರಿ, ಸ್ವಲ್ಪ ಜಾಸ್ತಿ ಕಲ್ತ್ಕೊಂಡು ಮಾಡ್ತಾರೆ. ನಿನ್ನೆ ನೀವು ನೋಡಿದೀರಾ, ಇದುವರೆಗೂ ಯಾವುದೇ ರಾಜಕಾರಣಿಗಳು ಒಂದು ಖಾದಿ ಹಾಕೊಂಡು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ರು. ನಿನ್ನೆ DK ಶಿವಕುಮಾರ್ ಅಂತಾರಾಷ್ಟ್ರೀಯ ಮಟ್ಟದ ಬಟ್ಟೆಗಳನ್ನ ಅಂದ್ರೆ ಸೂಟು ಬುಟ್ಟನ್ನ ಹಾಕೊಂಡು ಯಾವ ಸೂಟು ಬುಟ್ಟು ಸರ್ಕಾರನ ನಾನು ವಿರೋಧಿಸ್ತೀನಿ ಅಂತ ರಾಹುಲ್ ಗಾಂಧಿ ಅಲ್ಲಿ ಹೊಡ್ಕೋತಾ ಇದ್ದಾರೆ. ಇಲ್ಲಿ ಅದೇ ಸೂಟು ಬುಟ್ಟು ಸರ್ಕಾರದಲ್ಲಿ ಇವರು ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ದಾರೆ. ಅಂದ್ರೆ ಕೇಂದ್ರ ಅವರು ಹೈಕಮಾಂಡ್ ಒಂದ್ ಲೆಕ್ಕ, ಇವ್ರದೊಂದ್ ಲೆಕ್ಕನಾ ಇದು? ಎಲ್ಲಿ ಉಳಿದಿದೆ ಮೇಡಮ್ ನೈತಿಕತೆ? ರಾಜಕಾರಣಿಗಳಲ್ಲಿ ಎಲ್ಲಿ ಉಳಿದಿದೆ? ಸುಳ್ಳು ಹೇಳೋರು, ದೊರಡೆ ಮಾಡೋರು. ಅಲ್ಲ, ಇವ್ರು ಉಳಿದಿಲ್ಲ ಅಂತ ಹೇಳಿ ನಾವು ಸುಮ್ನೆ ಕೂತಿದ್ದೇನೆ. ನಮ್ಗೆಲ್ಲ ಹೇಳಿದ್ದಾರೆ ಮೋದಿ ಅವರು ಏನು ಸಿವಿಲ್ ಡಿಫೆನ್ಸ್ ಅಂತ ತರ್ತಾರಂತೆ. ಮೊನ್ನೆ ಯುವಕರಿಗೆಲ್ಲ ಹೊಡೆದ್ರಲ್ಲ, ಅವಾಗ ಯಾರು ಹೊಡೆದಿದ್ದು ಅಂತ ನಾವೆಲ್ಲ ಪ್ರಶ್ನೆ ಮಾಡಿದ್ಕೆ ಅದು ಬಿಜೆಪಿ ಮತ್ತು ಅಥವಾ ಬಿಜೆಪಿ ಕಾರ್ಯಕರ್ತರು ಅಥವಾ RSS ಅವ್ರು ಹೊಡೆದಿದ್ದು ಅಂತ ಇಷ್ಟು ಬಂತಲ್ಲ. ಸಿವಿಲ್ ಡಿಫೆನ್ಸ್ ಅಂತ ಮಾಡ್ತೀನಿ ಇನ್ ಮುಂದಕ್ಕೆ ಅಂತ ಹೇಳಿ ಮೋದಿ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ಅರ್ಬನ್ ನಕ್ಸಲ್ ಅಂತ ಏನು ಮೊದ್ಲಿತ್ತು, ಈಗ ಇಂಟೆಲೆಕ್ಚುಯಲ್ ನಕ್ಸಲ್ ಅಂತ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ನಾವು ಪ್ರಶ್ನೆ ಮಾಡೋರೆಲ್ಲ ಇಂಟೆಲೆಕ್ಚುಯಲ್ ನಕ್ಸಲ್ ಅಂತ ಹೇಳಿ. ಮೇಡಮ್, ಒಬ್ಬ ದಡ್ಡನು, ಒಬ್ಬ ಪರೋಡಿ ಕೈಗೆ, ಒಬ್ಬ ವಿದ್ಯಾಭ್ಯಾಸ ಇಲ್ದವನು, ಒಬ್ಬನ್ ಟೀ ಮಾರ್ತ ಅಂತ ಹೇಳ್ಕೊಂಡವನ್ ಕೈಗೆ ದೇಶವನ್ನ ಕೊಟ್ಟು, ದೇಶ ಇವತ್ತು 217 ಲಕ್ಷ ಕೋಟಿ ಸಾಲ ಇದೆ, ನಿರುದ್ಯೋಗದ ಸಮಸ್ಯೆ ತಾಂಡವಾಡ್ತಾ ಇದೆ. ಎಲ್ಲಾ ಕಾಮಗಾರಿಗಳು 1.5 ಲಕ್ಷ ಕಿಲೋಮೀಟರ್ ಏನೋ ರಾಷ್ಟ್ರೀಯ ಹೆದ್ದಾರಿ ಗುಂಡಿ ಆಗಿದೆ. ಆಯ್ತಮ್ಮ, ಆಗ ಗುಂಡಿ ಆಗಿದೆ. ಅದಕ್ಕೆ ಸರ್ ಇದನ್ನೆಲ್ಲ ಮಾತಾಡಿ ನೀವು. ನಾನು ಇದ್ರಲ್ಲೇ ಝೂಮ್ ಅಲ್ಲಿ ಮಾತಾಡೋಣ ಅಂದ್ರೆ ಮಾತಾಡೋಣ, ಇಲ್ಲಾಂದ್ರೆ ಫೋನ್ ಅಲ್ಲೇ ಹೇಳ್ತೀರಾ ಅಂದ್ರೆ ತಗೊಂಡ್ಬಿಡ್ತೀನಿ ಈಗಲೇ. ಅಲ್ಲ, ನೀವು ಕರೆಕ್ಟ್ ಆಗಿ ಹೇಳ್ತೀರಾ, ಅಟ್ಲೀಸ್ಟ್ ನೀವು ಅವ್ರಿಗೆಲ್ಲ ಕೇರ್ ಮಾಡದೆ ಹೇಳ್ತೀರಾ. ನಮ್ಗೆ ಈ ತರ ಹೇಳೋರು ಬೇಕು. ಏನ್ ಬ್ರೀಫಿಂಗ್ ಬೇಕಾಗಿದೆ ಅಂತ ಮೇಡಮ್? ಇದ್ರ ಬಗ್ಗೆ ಸರ್ ಇವೆರಡು ವಿಚಾರನೆ ಮೋದಿ ಇವರು ತಗೊಂಡ್ಬಿಡ್ಲಾ ಸರ್? ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ, ನಾನು ಶಶಿರೇಖಾ. ಇವತ್ತು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದವರನ್ನ ನೆನ್ಸ್ಕೊಳ್ಳೋ ಬದಲು RCB ಮಾದರಿಯಲ್ಲಿ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಮಾಡೋಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಮುನ್ನೆಲೆ ಬರೆದಿದ್ದಾರೆ. ಅವರು ನಿನ್ನೆ ರಘು ದೀಕ್ಷಿತ್ ಅವ್ರನ್ನ ಕರೆಸಿ ವಿಧಾನಸೌಧದ ಮೆಟ್ಲ ಮೇಲೆ ಒಂದ್ ರೀತಿ ಪಬ್ ಮಾದರಿಯಂತಹ ವಾತಾವರಣವನ್ನ ಬೆಂಗಳೂರು ಫ್ರೀಡಮ್ ಹಬ್ಬ ಅಂತ ಸೃಷ್ಟಿಸಿದ್ರು. ಫ್ರೀಡಮ್ ಹಬ್ಬ ಮಾಡಿದ್ದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ, ಇಡೀ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೂ ಫ್ರೀಡಮ್ ಹಬ್ಬವನ್ನ ಮಾಡ್ಲಿಲ್ಲ. ಇದರ ಹಿಂದಿನ ಹುನ್ನಾರ ಏನು, ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ಬೇಕು ಅಂತಿದ್ದಾರೆ. ಯಾಕಂದ್ರೆ ನಿನ್ನೆ ಹಬ್ಬದಲ್ಲಿ ಭಾಗವಹಿಸಿದವರು ಎಲ್ಲ ಹೊರ ರಾಜ್ಯದಿಂದ ಬಂದಿರುವಂತಹ ಯುವಕರಾಗಿದ್ರು. ಏನು ಈ DK ಶಿವಕುಮಾರ್ ಅವ್ರಿಗೆ ಬ್ರೈನ್ ಯಾವ ರೀತಿ ವರ್ಕ್ ಆಗ್ತಾ ಇದೆ, ಏನು ಆಡಳಿತ ಕೊಡ್ಬೇಕು ಅಂತಿದ್ದಾರಾ ಅಥವಾ ಬರೀ ಹ್ಯಾಪ್ನಿಂಗ್ ಆಗಿ ಜನನ ಇಡ್ಬೇಕಾ ಅಂತ ಇದ್ದಾರಾ? ಈ ವಿಚಾರಗಳನ್ನ ನಾನು ಇವತ್ತು ಹಿರಿಯ ವಕೀಲರಾದ ಜಗದೀಶ್ ಅವ್ರನ್ನ ಮಾತನಾಡಿಸ್ತಾ ಇದ್ದೀನಿ, ಜಗದೀಶ್ ಮಹಾದೇವನ್ ಅವ್ರನ್ನ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ನಾನೀಗೆಲ್ಲ ವಿಚಾರ ಹೇಳಿದೆ.
ಈಗ ಒಂದ್ ರೀತಿ ಹ್ಯಾಪ್ನಿಂಗ್ ಆಗಿ ಸರ್ಕಾರ ನಡೆಸ್ತಾ ಇದೆ. ಈಗ ರೈತರು ಏನಾದ್ರೂ ಫೆಸಿಲಿಟಿ ಕೊಡಿ ಅಂದ್ರೆ ಅವ್ರಿಗೆ ಯಾವುದೇ ಫೆಸಿಲಿಟಿ ಕೊಡಲ್ಲ. ನೀರಾವರಿ ಒಂದು ಬೆಳೆ ಬೆಳೆಯೋಕ್ಕೂ ಈ ಸರಿ ಬಿಟ್ಟಿಲ್ಲ ಡಿ.ಕೆ. ಶಿವಕುಮಾರ್. ಆದ್ರೆ ರಾಜ್ಯದಲ್ಲಿ ಇಂತ ಬರ ಸಮಯದಲ್ಲಿ ಬೆಂಗಳೂರಿನಲ್ಲಿ ಹ್ಯಾಪ್ನಿಂಗ್ ಮಾಡ್ತಾ ಇದ್ದಾರೆ. RCB ಅಂತ ದುರಂತ ಆದ್ಮೇಲೂ ವಿಧಾನಸೌಧದ ಮೆಟ್ಲು ಕೆಳಗಡೆ ಇವತ್ತು ನಿನ್ನೆ ಹ್ಯಾಪ್ನಿಂಗ್ ಮಾಡಿಸ್ತಾ ಇದ್ದಾರೆ, ಡ್ಯಾನ್ಸ್ ಆಡಿಸ್ತಾ ಇದ್ದಾರೆ. ಯುವಕರಿಗೆ ಭಗತ್ ಸಿಂಗ್ ಬಗ್ಗೆ ಹೇಳ್ತಾ ಇಲ್ಲ, ಗಾಂಧೀಜಿ ಬಗ್ಗೆ ಹೇಳ್ತಿಲ್ಲ, ನೆಹರು ಬಗ್ಗೆ ಹೇಳ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ? ಡಿ.ಕೆ. ಶಿವಕುಮಾರ್ಗೆ ಈ ರೀತಿಯ ಅಧಿಕಾರ ಕೊಟ್ಟಿರೋರು ನಾವೇನಾ ಸರ್? ಅಲ್ಲ, ಒಂದು ಗೆದ್ದು ಬಂದಂತ ಸರ್ಕಾರ ಕೆಲಸ ಮಾಡ್ಬೇಕೇ ಹೊರತು ಡ್ಯಾನ್ಸ್ ಮಾಡ್ತಾರೆ ಅಂತಂದ್ರೆ ಮೊನ್ನೆನೋ ಇವರೇ ಹೇಳಿದಾರೆ. ವಿಧಾನಸೌಧದ ಅಸೆಂಬ್ಲಿ ಸೆಷನ್ಸ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು, ನನ್ನ ಹತ್ರ 3 ತಲೆಮಾರಿಗಷ್ಟು ಆಸ್ತಿ ಇದೆ, ನಾವೇನ್ ದುಡಿಬೇಕಾಗಿಲ್ಲ ಅಂತ. ಏನೋ ಇವ್ರೇನೋ 40 ವರ್ಷದ ರಾಜಕೀಯದಲ್ಲಿ 3 ತಲೆಮಾರಿಗಷ್ಟು ಏನೋ ಆಸ್ತಿ ದುಡ್ಡನ್ನ ಮಾಡ್ಕೊಂಡಿದ್ದಾರೆ. ಸಾಮಾನ್ಯ ಜನರ ಪರಿಸ್ಥಿತಿ ಇವತ್ತು ರೈತರಿಗೆ ಬೆಳೆ ಇಕ್ಕಿಲ್ಲ, ಯಾಕಂದ್ರೆ ಬರಗಾಲ ಇದೆ, ಮಳೆ ಬಿದ್ದಿಲ್ಲ. ಆಮೇಲೆ ಈ ನಮ್ಮ 80 ವರ್ಷದ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಬೇಕು. ಬಟ್ ನಿಜವಾಗ್ಲೂ ನಾವು ಸ್ವತಂತ್ರವಾಗಿದ್ದೀರಾ ಅಥವಾ ಅತಂತ್ರವಾಗಿದ್ದೀರಾ ಅನ್ನೋದನ್ನ ನಮಗ್ ನಾವೇ ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆಯನ್ನ ಇವತ್ತಿನ ರಾಜಕಾರಣಿಗಳದ ಕೇಂದ್ರ ಸರ್ಕಾರ ಆಗಿರ್ಬೋದು, ಸುಳ್ಳುಗಳು ಹೇಳ್ಕೊಂಡು ನಡ್ಕೊಂಡ್ ಬಂದಂತ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇವತ್ತು ಸಂಭ್ರಮಾಚರಣೆ ಮಾಡಿ ನಾವು ಖುಷಿ ಪಡೋ ಅಂತ 80 ವರ್ಷ ಸ್ವತಂತ್ರ ದಿನ ಅಂತೂ ಉಳಿದಿಲ್ಲ. ಓಕೆ, ಎಲ್ಲ ಲೂಟಿಕೋರ್ ಮಾಡ್ಬೇಕಾಗಿತ್ತು ಏನಾಗಿದೆ ಅಂತ ಅಲ್ಲ. ದೇ ಸಪೋಸ್ ಟು ಅಡ್ರೆಸ್ ದ ಇಶ್ಯೂಸ್. ಓಕೆ, ಇವತ್ತು ನಾವು ನೋಡಪ್ಪ ಇದನ್ನ ಮಾಡಕ್ಕಾಗಿದ್ದೀವಿ, ಇದು ನಮ್ಮ ಸೋಲು ಅಥವಾ ನಮ್ಮ ಕೈಯಲ್ಲಿ ಆಗ್ದಂತದ್ದು. ಇವತ್ತು ನೋಡಿ ಬೆಳೆ ಇಡಕ್ ಆಗ್ತಾ ಇಲ್ಲ, ನಿರುದ್ಯೋಗ ತಾಂಡವಾಡ್ತಾ ಇದೆ. 2.25 ಲಕ್ಷ ಸರ್ಕಾರಿ ನೌಕರಗಳು ಭರ್ತಿ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ. ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಏನು ಅವ್ರಿಗೆ ಅರ್ಥ ಆಗಿದೆ ಅಂತಂದ್ರೆ ಮುಂದೆ ಅವರು ಸರ್ಕಾರ ಬರಲ್ಲ ಅನ್ನೋದು ಖಂಡಿತವಾಗಿ ಗೊತ್ತಾಗಿದೆ. ಸೊ ಹಿಂಗ್ ಡ್ಯಾನ್ಸು ಪಾನ್ಸು ಮಾಡ್ಕೊಂಡು ಜನರಿಗೆ ನಾವು ಓಟ್ ಗಿಟ್ ಸೆಳೆತ ಮಾಡಬಹುದಾ? ಖಂಡಿತವಾಗಿ ಪ್ರಬುದ್ಧರಿದ್ದಾರೆ. ಇವತ್ತು ಜನ್ಜಿ ಆಗಿರ್ಬೋದು, ಬೀದಿಗಳಲ್ಲಿ ಬಂದಂತ ಜನ್ಜಿ ಆಗಿರ್ಬೋದು, ಮೋದಿ ಸರ್ಕಾರವನ್ನ ಪಾರ್ಲಿಮೆಂಟ್ ಇಂದ ಓಡಿಸ್ಬಿಟ್ರು. ಆ ಮಟ್ಟಕ್ಕೆ ಇವತ್ತಿನ ಯುವ ಜನತೆ ಪ್ರಬುದ್ಧರಾಗಿದ್ದಾರೆ. ಈ ರೀತಿ ಪ್ರಬುದ್ಧರಾಗಿರುವಂತ ಯುವ ಜನತೆ ಖಂಡಿತವಾಗಿ ಅದು ಬಿಜೆಪಿನೇ ಆಗಿರ್ಬೋದು, ದುರಾಡಳಿತ ಮಾಡುವಂತ ಬಿಜೆಪಿ ಆಗಿರ್ಬೋದು, ಅಥವಾ ಭ್ರಷ್ಟಾಚಾರ ಈ ರೀತಿ ದುರಾಡಳಿತ ಮಾಡುವಂತ ಈ ಕಾಂಗ್ರೆಸ್ ಸರ್ಕಾರನೇ ಆಗಿರ್ಬೋದು, ಖಂಡಿತವಾಗಿ ಸಪೋರ್ಟ್ ಮಾಡಲ್ಲ. ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ತಾರೆ. ಬಟ್ ಏನಾಗಿದೆ, ಒಂದ್ ರೀತಿ ಅಂದ್ರೆ ಮುಂದಿನ ದಿನಗಳಲ್ಲಿ ಇವರ ಭವಿಷ್ಯ ಇವರಿಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬರಲ್ಲ, ಬಿಜೆಪಿನೂ ಬರಲ್ಲ, ಅದು ಬೇರೆ ವಿಚಾರ. ಹೊಸ ದಿಕ್ಕಿಗೆ ರಾಜಕೀಯ ಹೋಗ್ತಾ ಇದೆ. ಬಟ್ ಇದು 80 ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಹೆಸರಲ್ಲಿ ಎಲ್ಲ ಕಣ್ಣೀರಲ್ಲಿದ್ರೆ 5.25 ಕೋಟಿ ಜನ ಕಣ್ಣೀರಲ್ಲಿ ಇರ್ತಾರೆ. ರೈತರು ಬೆಳೆ ಇಟ್ಟಿಲ್ಲ, ಅವ್ರಿಗೆ ಈ ವರ್ಷ ಏನೋ ಬೆಳೆ ಇಟ್ಟಿಲ್ಲ ಅಂತಂದ್ರೆ ಊಟ ಇಲ್ಲ, ರಾಜ್ಯಕ್ಕೆ ಏನೋ ಬರ ಬಂದಿದೆ, ಮಳೆ ಬಿದ್ರೆ ಎಲ್ಲ ಗೋಚ್ಕೊಂಡು ಹೋಗ್ತಾ ಇದೆ, ಆತರ ಆಗ್ತಾ ಇದೆ. ಈ ಪರಿಸ್ಥಿತಿನಲ್ಲಿ ಅವರು ರೈತರ ಇಶ್ಯೂಗಳನ್ನ ಅಡ್ರೆಸ್ ಮಾಡಬೇಕಾಗಿತ್ತು, ನಿರುದ್ಯೋಗವನ್ನ ಅಡ್ರೆಸ್ ಮಾಡಬೇಕಾಗಿತ್ತು, 2.25 ಲಕ್ಷ ಸರ್ಕಾರಿ ಅಪಾಯಿಂಟ್ಮೆಂಟ್ ಇದೆ, ಅದ್ರ ಬಗ್ಗೆ ಫೋಕಸ್ ಮಾಡಬೇಕಾಗಿತ್ತು. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇವರೇ ಅನೌನ್ಸ್ ಮಾಡಿರೋ ಸ್ಕೀಮ್ಗಳು ಕೂಡ ಇವರು ಎಲ್ಲ ನಿಲ್ಸ್ಬಿಟ್ಟು ನಮ್ಗೆ ಆ ಡಾಕ್ಯುಮೆಂಟ್ ಕೊಡಿ ಅನ್ನೋ ಮಟ್ಟಕ್ಕೆ ಬಂದ್ ನಿಂತಿದ್ದಾರೆ. 3 ವರ್ಷಕ್ಕೆ ಮುಂಚೆ ಇವರಿಗೆ ಸರ್ಕಾರ ಮಾಡಕ್ಕೆ ಸ್ಕೀಮ್ಗಳು ಅನೌನ್ಸ್ ಮಾಡಿದ್ರು, ಜನ ವೋಟ್ ಹಾಕಿದ್ರು. ಇವತ್ತು ಸ್ಕೀಮ್ಗಳನ್ನ ನಿಲ್ಸಿ ದಾಖಲೆ ಕೊಡಿ, ಆಧಾರ ಕೊಡಿ ಅಂತ ಹೇಳ್ಕೊಂಡು ಮುಂದಾಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇವ್ರದ್ದು ದುಡ್ಡಿಲ್ಲ. ಆಮೇಲೆ ನಿನ್ನೆ ಎಲ್ಲದಕ್ಕಿಂತ ತುಂಬಾ ಮುಖ್ಯವಾದದ್ದು ಅಂತಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಒಂದು ಪೊಲೀಸ್ ಎನ್ಕೌಂಟರ್ ಕೊಲೆ ಭಾಗ್ಯವನ್ನ ಕೊಟ್ಟಿದ್ದಾರೆ. ನಿನ್ನೆಲ್ಲ ಮೊನ್ನೆ ಅನ್ಸುತ್ತೆ, 14ನೇ ತಾರೀಕು ರಾತ್ರಿ ಅಲ್ಲಿ ಚಾಮರಾಜನಗರದಲ್ಲೆಲ್ಲೋ 3 ಜನ ಅಲ್ಲಿ ಅವ್ರೇನೋ ಕಾಡು ಪಾಣಿ ಹೊಡೆಯಕೇನೋ ಹೋಗಿದ್ರೇನೋ ಹೊಡೆದೂ ಇರ್ಬೋದೇನೋ. ಆಯ್ತು, ಅದನ್ನು ಒಪ್ಕೊಳ್ಳೋಣ. ಆ 3 ಜನನ ಫಾರೆಸ್ಟ್ ಅಧಿಕಾರಿಗಳು ಗುಂಡಾಕಿ ಸಾಯಿಸಾಕಿದ್ದಾರೆ. ಅವ್ರನ್ನ ಹಿಡಿಬಹುದಿತ್ತಲ್ಲ ಹಾಗೆ. ಅಲ್ಲ, ನಮ್ ಪ್ರಶ್ನೆ ಏನಪ್ಪ, ಆಯ್ತಪ್ಪ ಜಿಂಕೆನೂ ಹೊಡೆದ್ರು ಅನ್ಕೊಳ್ಳೋಣ, ಜಿಂಕೆ ಮಾಂಸ ಇದೆ ಅಂತೇಳಿ ಎವಿಡೆನ್ಸ್ ಗಳು ತೋರಿಸ್ತಾ ಇದಾರೆ. ಅವ್ರು ಅಟ್ಯಾಕ್ ಮಾಡಿದ್ರು ಅಂತ. ಅವ್ರು ಅಟ್ಯಾಕ್ ಮಾಡಿದ್ರು ಗುಂಡು ಬಿದ್ದಿರ್ಬೇಕಲ್ವಾ? ಆಮೇಲೆ ಜಿಂಕೆ ಹೊಡೆದಿದ್ದಾರಂತೂ ನಾವು ಅನ್ಕೊಂಡ್ಬಿಡೋಣ. ಕೊಲೆ ಮಾಡ್ಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಕೊಲೆ ಮಾಡೋ ಸ್ಕೀಮ್ಗಳನ್ನೇನಾದ್ರು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಏನಾದ್ರು ರಿಲೀಸ್ ಮಾಡಿದಾರ? 3 ಜನ ಹೊಡೆದಾಕಿದ್ದಾರೆ. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮ್ಮ ಕೆಲಸ ಪ್ರಿವೆಂಟಿವ್ ಆಗಿರ್ಬೇಕೇ ಹೊರತು ಕ್ರೌರ್ಯವಾಗಿ ಯಾಕಿರ್ಬೇಕು? ಇಷ್ಟ ದಿನ ಪೊಲೀಸರು ಹೊಡೆದಾಕ್ತಾ ಇದ್ರು, ಇವತ್ತು ರಾಮಲಿಂಗಾರೆಡ್ಡಿ ಅರಣ್ಯ ಮಂತ್ರಿ ಆಗಿದ್ದಾರೆ. ಇವತ್ತು ಕಾಡುಗಳಲ್ಲಿ ಯಾವ್ದೋ ಪ್ರಾಣಿನೇನೋ ಬೇಟೆ ಮಾಡಕ್ ಹೋಗಿದ್ರು ಅಂತ ಅನ್ಕೊಂಡ್ಬಿಡೋಣ, FIR ಹಾಕಿ ಜೈಲ್ಗೆ ಹಾಕಿ ಅವ್ರನ್ನ, ಅಲ್ವಾ? ಸೊ ಹಾಗಾಗಿ ನಿನ್ನೆ 3 ಜನ ಕೊಲೆ ಮಾಡಿ 4.5 ದೇಶದಲ್ಲಿ 10 ವರ್ಷದಲ್ಲಿ 4.5 ಲಕ್ಷ ಅರಣ್ಯವನ್ನ ಅಭಿವೃದ್ಧಿಯ ಹೆಸರಲ್ಲಿ ಮೈನಿಂಗ್ ಗಳವ್ರಿಗೆ ಅವ್ರಿಗೆ ಇವರು ಮಾರಾಟ ಮಾಡಿದ್ದಾರೆ. 4.5 ಲಕ್ಷ ಅರಣ್ಯದಲ್ಲಿ ಎಷ್ಟು ಆದಿವಾಸಿಗಳಿದ್ರು, ಎಷ್ಟು ಪ್ರಾಣಿಗಳಿದ್ರು, ಎಷ್ಟು ಪಕ್ಷಿಗಳಿತ್ತು, ಎಷ್ಟು ಮರಗಳಿತ್ತು, ಎಷ್ಟು ಟಿಂಬರ್ ಇತ್ತು,
ಎಷ್ಟು ಬೇರೆ ಬೇರೆ ರೀತಿಯ ಪ್ರಾಣಿಗಳು ಜೀವನ ಮಾಡ್ತಾ ಇದ್ದಿದ್ದು ಅವ್ರು ಯಾರಿಗೂ ಇವರು ಏನೋ ಎನ್ಕೌಂಟರ್ ಮಾಡಿಲ್ಲ. ದೇಶದಲ್ಲಿ 4.5 ಲಕ್ಷ ಅರಣ್ಯವನ್ನು ತಿನ್ನಕ್ಕೆ ಯಾರೂ ನೆನೆ ಮಾಡಿಲ್ಲ. ರಾಜ್ಯದಲ್ಲಿ ಕಳೆದ 10 ವರ್ಷದಲ್ಲಿ 12,300 ಎಕರೆ ಅರಣ್ಯವನ್ನ ಬೇರೆ ಬೇರೆ ಮೈನಿಂಗ್ ಮಾರಾಟ ಮಾಡಿದ್ದಾರೆ. ಅಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲಾ ಸತ್ತೋಗವೆ. ಅವ್ರು 12,000 ತಗೊಂಡ್ರೆ ಯಾವನು ಇವ್ರು ಎನ್ಕೌಂಟರ್ ಮಾಡಿಲ್ಲ. ಯಾವನು ಅರಣ್ಯವನ್ನ ಪ್ರದೇಶದೊಳಗೆ ಕಾಲಿಟ್ಟಿದ್ದಕ್ಕೆ 3 ಜನ ಗುಂಡಾಕಿದ್ದಾರೆ ಅಂತಂದ್ರೆ ಏನಿದು? ಬ್ರಿಟಿಷ್ ಸಾಮ್ರಾಜ್ಯಕ್ಕಿಂತ ಬ್ರಿಟಿಷ್ ಸಾಮ್ರಾಜ್ಯ, ಅವತ್ತು ಬ್ರಿಟಿಷರು ಇವತ್ತು ಭ್ರಷ್ಟರು ಆಡಳಿತ ನಡೆಸ್ತಾ ಇದಾರೆ. ಯಾವ ಸಂಭ್ರಮ? ಒಂದು ಬೇಟೆ ಮಾಡಕ್ ಹೋದವ್ರಿಗೆ 3 ಜನನ ಹೆಣ ಮಾಡಾಕ್ತೀರಾ ನೀವು ಅಂತಂದ್ರೆ, ಗುಂಡಾಕ್ತೀರಾ ಅಂತಂದ್ರೆ ಅದಕ್ಕೆ ಕತೆಗಳನ್ನ ಕಟ್ತಾರೆ ಇವರು. ಏನೋ ಇವರು ಜಿಂಕೆ ಹೊಡ್ಯಕ್ ಹೋರ, ನೀವು ಯಾವನು ಅರೆಸ್ಟ್ ಮಾಡು, ನಿನ್ಗೆ ಅರೆಸ್ಟ್ ಮಾಡಕ್ ನಾನು ಸಂಬಳ ಕೊಟ್ಟದ್ದು, ಕೊಲೆ ಮಾಡಕ್ ಯಾವನು ಸಂಬಳ ಕೊಟ್ಟಿದ್ದಾನೆ? ಸೊ ಈ ರೀತಿ ನಮ್ಗೇನು ಸಂಭ್ರಮ ಅನ್ಸಿಲ್ಲ ಮೇಡಮ್. 3 ತಲೆಮಾರಿಗೆ ದುಡ್ಡು ಮಾಡ್ಕೊಂಡ್ರು ಡಿ ಕೆ ಶಿವಕುಮಾರ್ಗೆ ಮೋಸ್ಟ್ಲಿ ನೆನ್ನೆ ಮಾಡಿಸಿದ ಡ್ಯಾನ್ಸ್ ಐ ಥಿಂಕ್ ಅವ್ರಿಗೆ ಅದು ಸಲ್ಲಬೇಕಷ್ಟು ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಡ್ಯಾನ್ಸ್ ಆಡ್ಲಿ, ಅವ್ರ ಮನೆಯೊಳಗೆ ಬೇಕಾದಂಗ್ ಉಚ್ಚಾಪಟ್ಟೆ ಕುಣಿಲಿ. ಆ ವಿಧಾನಸೌಧ ಜನರ ಸೌಧ, ಅದು ಅವ್ರದ್ದು ಪರ್ಸನಲ್ ಅಲ್ಲ. ಅದನ್ನೇ ಮಾರೋಕೆ ಮುಂದಾಗ್ತಾನೆ ಮುಂದೆ, ಹೀಗೆ ನಾವು ಸುಮ್ನೆ ಇದ್ರೆ. ಎಲ್ಲಿ ಬಿಟ್ಟಿದ್ದಾರೆ ಮೇಡಮ್? ಬೆಂಗಳೂರಿನ ರಸ್ತೆಗಳನ್ನ ಬಾಡಿಗೆ ಕೂಡ ಮಟ್ಟಕ್ಕೆ ಬಂದವ್ರೆ ಇವರು. ಬೆಂಗಳೂರಲ್ಲಿ ಇದ್ದ 1250 ಕೆರೆಗಳನ್ನ 30 ವರ್ಷದಲ್ಲಿ 3 ಪಕ್ಷಗಳು ನುಂಗಿ ನೀರ್ ಕುಡ್ದು ಹಾಕಿದ್ರು. ಸರ್ಕಾರಿ ಜಾಗಗಳನ್ನ ನುಂಗಿ ನೀರ್ ಕುಡ್ದಿದ್ದಾರೆ. ಆ ಕೆಂಪೇಗೌಡರು ಬಿಟ್ಟು ಹೋದಂತ ಬೆಂಗಳೂರನ್ನ ಮಾರಾಟ ಮಾಡಿ ಆಸ್ತಿಗಳನ್ನ 1,000 ಕೋಟಿ 2,000 ಕೋಟಿ ಸದಾಶಿವನಗರದ ಮನೆ ಅಲ್ಲೆಲ್ಲ ಡಾಲರ್ಸ್ ಕಲ್ಲಿನ ಮನೆಗಳನ್ನ ಮಾಡ್ಕೊಂಡವ್ರೆ. ಒಂದು 10 ಡಜನ್ ಹೆಲಿಕಾಪ್ಟರ್ ತಗೊಂಡವ್ರೆ. ಇವತ್ತು ಇವ್ರು ಮಾಡಿರೋ ಅಂತ ಭ್ರಷ್ಟ ಆಡಳಿತ, 3 ಪಕ್ಷಗಳ ಮಾಡಿರೋಂತ ಭ್ರಷ್ಟ ಆಡಳಿತ ಯಾವ ಮಟ್ಟಿಗಿದೆ ಅಂತಂದ್ರೆ, ಬೆಂಗಳೂರು ರಸ್ತೆ ತುಂಬಾ ಬರೀ ಗಾಡಿಗಳೇ ಪಾರ್ಕಿಂಗ್ ಆಗಿರ್ತದೆ. ಆ ರಸ್ತೆಯಲ್ಲಿರೋ ಗಾಡಿಗಳನ್ನ ತೆರವು ಮಾಡಬೇಕೆ ಹೊರತು ನೋ ಪಾರ್ಕಿಂಗ್ ಬೋರ್ಡ್ ಉಣಿಸ್ಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ರಸ್ತೆ ಇರೋದು ಓಡಾಟ ಮಾಡಕ್ಕೆ, ಗಾಡಿಗಳು ಓಡಿಸಕ್ಕೆ, ಪಾರ್ಕಿಂಗ್ ಮಾಡಕ್ಕಲ್ಲ. ಯಾವ ರೀತಿ ಫುಟ್ಪಾತ್ ಓಡಾಡೋರ ಹಕ್ಕು, ರಸ್ತೆಗಳು ಅಷ್ಟೇನೆ. ಪಾರ್ಕಿಂಗ್ ಯಾರು ಯಾವೇ ರಸ್ತೆನೂ ಪಾರ್ಕಿಂಗ್ ಮಾಡಕ್ಕೆ ಯಾವುದೇ ಕಾನೂನು ಇಲ್ಲ. ಇವ್ರುಗಳು ಪಾರ್ಕಿಂಗ್ ಅನ್ನೋ ಹೆಸರಲ್ಲಿ ಮಾರಾಟ ಮಾಡಕ್, ನಿಮ್ ಮನೆ ಮುಂದೆ ಜಾಗ ಇದೆಯಾ 25,000 ಕೊಟ್ಟು ತಗೊಳ್ಳಿ ಅಂದ್ರೆ ಈ ರಸ್ತೆನ ಮಾರಾಟ ಮಾಡೋ ಮಟ್ಟಕ್ಕೆ ಈ ಕಾಂಗ್ರೆಸ್ ಸರ್ಕಾರ, ಈ ಕೃಷ್ಣ ಬೈರೇಗೌಡ ಬಂದವ್ರೆ ಅಂತಂದ್ರೆ ಖಂಡಿತವಾಗಿ 80 ವರ್ಷದ ಸ್ವತಂತ್ರ ನಮಗೆ ಬಂದಿದೆ ಅಂತ ನಾವೆಲ್ಲ ಖುಷಿ ಪಡಬೇಕು. ನಾಚಿಕೆ ಆಗ್ಬೇಕು ಇವ್ರುಗಳಿಗೆಲ್ಲ. ಯಾವ ಸಾಧನೆ ಮಾಡಿದ್ದಾರೆ ಅಂತ ಇವರು ಡ್ಯಾನ್ಸ್ ಗಳು ಮಾಡ್ಕೊಂಡು. ಏನ್ ಕ್ಲಬ್ ಅದು? ವಿಧಾನಸೌಧ ಕ್ಲಬ್ ಇದು? ಅದೇ ಹೆಸರು ವಿಧಾನಸೌಧ ಕ್ಲಬ್ ಅಂತ ಮಾಡ್ತಾರೆ ಇವರು ಮುಂದಕ್ಕೆ. ಅಲ್ಲ, ಈ ಕಾಂಗ್ರೆಸ್ ಸರ್ಕಾರದಲ್ಲೇ ಇವತ್ತು ನೋಡಿ ಆ ರೇಸ್ ಕೋರ್ಸ್ ನ ಖಾಲಿ ಮಾಡಿಸಿ ಕುಣಿಗಲ್ ಕಳಿಸಿ ಅದ್ರಲ್ಲಿ ಏನೋ ಬಿಲ್ಡಿಂಗ್ ಗಳು ಕಟ್ಟಕ್ಕೆ ಸ್ಕೆಚ್ ಹಾಕೋರೆ, ಜಿಕ್ಕೂರಿ ರನ್ನ ಸ್ಕೆಚ್ ಹಾಕೋರೆ. ಇನ್ನು ಉಳಿದಿರೋದ HMD 430 ಎಕರೆ ಜಾಗ, ಆ ಲಾಲ್ ಬಾಗು ಕಬ್ಬನ್ ಪಾರ್ಕ್ ಇಷ್ಟನ್ ಮಾರ್ಬಿಟ್ಟು ಇವ್ರು ಎದೆ ಮೇಲೆ ಇಟ್ಕೊಂಡ್ಬಿಟ್ರೆ ಖಂಡಿತವಾಗಿ ಬೆಂಗಳೂರಿನ ದೊಡ್ಡ ಸಾಧನೆ ಅಂತ ಹೇಳೋಕೆ ಉಳಿದಿರೋ ನಮ್ಗೆಲ್ಲ ಉಳಿಯುತ್ತೆ. ಮತ್ತೆ ಉತ್ತರ ಭಾರತೀಯರ ಪಾಲಾಗ್ಲಿ ಅಂತ ತಾನೇ ನೆನ್ನೆಲ್ಲ ಉತ್ತರ ಭಾರತೀಯರನ್ನ ಸೇರಿಸಿರೋದು ಇವರು. ಮೇಡಮ್ ಮೊನ್ನೆ ಲಾಲ್ಬಾಗ್ಗೆ ಹೋಗಿದ್ವಿ. 90% ನಮ್ ತಪ್ಪಲ್ಲ ಮೇಡಮ್, ತಪ್ಪಲ್ಲ. ಈಗ ನಮ್ ಜಮೀನುಗಳನ್ನ ಇಲ್ಲಿರೋ ರಿಯಲ್ ಎಸ್ಟೇಟ್ ಅವರು, ಬಕೆಟ್ಗಳವರು, ಅವ್ರು ಇವರೆಲ್ಲ ಅಪಾರ್ಟ್ಮೆಂಟ್ಗಳು ಕಟ್ಟಿ ಯಾರಿಗ್ ಮಾರಾಟ ಮಾಡ್ತಾರೆ? ಯಾರು ತಗೊಂತಾರೆ? ಈಗ ಇಲ್ಲಿ ಕಟ್ಟಿ ಕನ್ನಡಿಗರು ಕೋಟಿ ಕೊಟ್ಟು ತಗೊಳಕಾಗುತ್ತಾ ಸರ್? ಅಲ್ಲ ಕಟ್ಟಿ ಈಗ ಬೆಂಗಳೂರು ಹಾಳು ಮಾಡಿದೈತಿ. ಈಗ ಬಿಡದಿನ ಹಾಳು ಮಾಡಕ್ಕೆ, ಆನೇಕಲ್ ಹಾಳು ಮಾಡಕ್ಕೆ, ಚಿಕ್ಕಬಳ್ಳಾಪುರದಲ್ಲಿ 3,000 ಎಕರೆ, ದೊಡ್ಡಬಳ್ಳಾಪುರದಲ್ಲಿ 2,000 ಎಕರೆ. ಮೇಡಮ್ ಇದು ರಿಯಲ್ ಎಸ್ಟೇಟ್ ದಂಧೆ. ಇದು ನಮಗೆ ನಿಮಗೆ ಕನ್ನಡಿಗರು ಎಲೆಕ್ಷನ್ ಬೇಕು. ರಿಯಲ್ ಎಸ್ಟೇಟ್ ಮಾಡೋರ್ಗೆ ನಾವ್ ಎಲೆಕ್ಷನ್ ಮಾಡಿ ಯಾಕೆ ಗೆಲ್ಲಿಸ್ಬೇಕು? ಯಾಕೆ ನಿನ್ನೆ ಮೋದಿ ಬಂದು ಜನಗಣಮನ ಆಡಿದ್ಕೆ ನಾವು ದುಡ್ಡು ಖರ್ಚು ಮಾಡಿದೀವಿ ನಮ್ ಟ್ಯಾಕ್ಸ್ ಮನಿನ. ಎಸ್ ಈಗ ಜನ ಪ್ರಬುದ್ಧರಾಗಿದ್ದಾರೆ ಮೇಡಮ್. ಜನ ಇವತ್ತಿನ ಯುವ ಜನತೆ ಪ್ರಬುದ್ಧರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗತ್ತೆ. ಈ ಕ್ಲಬ್ ಡ್ಯಾನ್ಸ್ಗಳು, ಈ ಶೋಕಿಗಳು, ಈ ಕೆಂಪೇಗೌಡರ ಜಯಂತಿನಲ್ಲಿ 15 ಲಕ್ಷ ಗಿಡಗಳು ಉಣ್ಬಿಟ್ಟೆ ಅನ್ನೋದು, ಆ ಗಿಡಗಳೆಲ್ಲ ಒಣಗೋಗವೆ, ನೀರು ಕೂಡ ಹಾಕಿಲ್ಲ ಇವರು. ಓಕೆ, ಬರೀ ಸ್ಕೀಮ್ ಅಷ್ಟೇ ಇವ್ರದ್ದು. ಸ್ಕೀಮ್ಗಳು ಸ್ಕೀಮ್ ಅನ್ನೋ ಹೆಸರಲ್ಲಿ ಸ್ಕ್ಯಾಮ್ ಬಿಟ್ರೆ ನೋಡಿ, ಕೆಂಪೇಗೌಡರ ಹೆಸರಲ್ಲಿ 15 ಲಕ್ಷ ಗಿಡ ಏನೋ ಉಣಿದ್ವಿ ಅಂತ ಏನ್ ಹೇಳಿದ್ರು. ಎಲ್ಲಿದೆ ಮೇಡಮ್ ಗಿಡಗಳು? ಹೋಗಿ ನೋಡ್ಲಿ ಇವರು. ಆ ಗಿಡಕ್ಕೆ ನೀರ್ ಹಾಕವ್ರೆ ಅಂತದಿಲ್ಲ. ಸುಮ್ನೆ ಸ್ಕೀಮು, ಶೋಕಿಗಳು, ಪೇಪರ್ ಅಲ್ಲಿ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್. ಆ ಮುಖ್ಯಮಂತ್ರಿದು ಮತ್ತೆ ಇವ್ರುಗಳು ಬರ್ಡೇಗಳದು ಸ್ಕೀಮ್ಗಳು ಫ್ರಂಟ್ ಪೇಜ್ ಅಲ್ಲಿ 50 ಲಕ್ಷ 60 ಲಕ್ಷ 1 ಕೋಟಿ 2 ಕೋಟಿ 10 ಕೋಟಿ ಖರ್ಚಾಗುತ್ತೆ ಮೇಡಮ್. ಇವ್ರುಗಳು ಕೆಲಸ ಮಾಡಲ್ಲ. ಬರೀ ಅಡ್ವರ್ಟೈಸ್ಮೆಂಟ್ಗಳು. ನೀವ್ ಹೇಳೋದಂಗ ಈಗ ವಿಧಾನಸೌಧ ಅದು ಸಚಿವಾಲಯ ಅಲ್ಲ, ಈಗ ಸೆಕ್ರೆಟರಿಯೇಟ್ ಅಲ್ಲ, ಈಗ ಅದು ಕ್ಲಬ್ ಮಾಡಕ್ಕೆ ಹೊರಟಿದಾರೇನೋ ಗೊತ್ತಿಲ್ಲ. ಏನೋ 3 ತಲೆಮಾರಕ್ಕೆ ಆಸ್ತಿ ಮಾಡ್ಕೊಂಡಿದ್ರೆ ಕ್ಲಬ್ ಮಾಡ್ಬೇಕಲ್ವಾ? ಆಸ್ತಿನ ಸರ್ ನೀವು ಮಾಡಕ್ಕಾಗಲ್ಲ, ನಾವು ಮಾಡಕ್ಕಾಗಲ್ಲ. ಇವ್ರು ಹೆಂಗ್ ಮಾಡಿದ್ರು ಇವರು ಸಾರ್ವಜನಿಕ ವ್ಯಕ್ತಿಯಾಗಿ ನಮಗೆಲ್ಲ ಲೆಕ್ಕ ಕೊಡ್ಬೇಕಾಗಿದೆ ಈಗ. ಅಲ್ಲ, ಖಂಡಿತ. ಯಾಕೆ ಅಂತಂದ್ರೆ ಲೆಕ್ಕಾಚಾರ ಕೇಳಬೇಕು ಮೇಡಮ್. ಇವತ್ತು ಕಿತ್ತೋಗಿರೋ ರಸ್ತೆಗಳು, ಗುಂಡಿ ಬಿದ್ದ ರಸ್ತೆಗಳನ್ನ ಯಾವ ರೀತಿ ನಾವು ಲೆಕ್ಕಾಚಾರ ಕೇಳ್ತೀವೋ, ಇವತ್ತಿನ ರಾಜಕಾರಣಿಗಳು ಮನೆ ಬಾಗಿಲಿಗೆ ಬಂದ್ರೆ ಲೆಕ್ಕಾಚಾರ ಕೇಳಬೇಕು. ಏನೋ ಯಾಕೋ ಎಷ್ಟೋ ಸ್ಕ್ಯಾಮ್ ಮಾಡಿದೆ, 3 ತಲೆಮಾರ್ಕ್ ನೀನು ಮಾಡ್ಕೊಂಡ್ರದಕ್ಕೆ ಓಟ್ ಹಾಕ್ಬೇಕಂತ ಜನ ಲೆಕ್ಕಾಚಾರ ಕೇಳಿದ್ರೆ ಆಮೇಲೆ ಒಳ್ಳೆಯವರು ರಾಜಕೀಯಕ್ಕೆ ಬರಬೇಕು, ನಿಂತ್ಕೊಬೇಕು. ಆಮೇಲೆ ಈ ಡ್ಯಾನ್ಸ್ ಕ್ಲಬ್ಗಳನ್ನ ಓಪನ್ ಮಾಡಿರೋರು, ಸ್ಕ್ಯಾಮ್ಗಳನ್ನ ಮಾಡಿರೋಂಥವ್ರು, ರಸ್ತೆಗಳನ್ನ ಮಾರಾಟಕ್ಕೆ ಇಟ್ಟಿರೋರು, ಇವತ್ತು ಒಂದು ವ್ಯವಸ್ಥೆ
ಸಂಪೂರ್ಣವಾಗಿ ನಾಶ ಮಾಡಿ ಬರೀ ಸಾವಿರಾರು ಕೋಟಿ ಅವ್ರ ಆಸ್ತಿಗಳನ್ನ ಮಾಡ್ಕೊಂಡು ಸದಾಶಿವರ ಏನು ಡಾಲರ್ಸ್ ಕಾಲೋನಿಗಳಲ್ಲಿ ಮನೆ ನೋಡಿ, ಡಾಲರ್ಸ್ ಕಾಲೋನಿ ಸದಾಶಿವದಲ್ಲಿ ನೋಡಿ, ನಾನು ಕಾಂಗ್ರೆಸ್ ಅವರು ಅಂತ ಹೇಳ್ತಾ ಇಲ್ಲ, ಬೆಂಗಳೂರು ಕರ್ನಾಟಕದ 224 MLAಗಳು ಅಷ್ಟೇ ಮೇಡಮ್ ಗೆದ್ದು ಬಿಟ್ಟು ಬಂತು ಅಂತಂದ್ರೆ ಡಾಲರ್ಸ್ ಕಾಲೋನಿಯಲ್ಲಿ ಒಂದ್ ಜಾಗ ಹುಡ್ಕೊಂತಾರೆ, ಸದಾಶಿವದಲ್ಲಿ ಒಂದ್ ಜಾಗ ಹುಡ್ಕೊಂತಾರೆ. ಅವೆರಡು ಒಂಥರ ಹೆಡ್ ಕ್ವಾರ್ಟರ್ಸ್ ಇದ್ದಂಗೆ. ಅವರು ಮತ್ತೆ ಚುನಾವಣೆಗೆ ಬಂದಾಗ ವಾಪಸ್ ಹೋಗೋದು. ಅಲ್ಲಿರೋ ಜನ ಸಾಯ್ಲಿ, ಬರಗಾಲ ಬರ್ಲಿ, ಮಳೆ ಬರ್ಲಿ, ಇನ್ನೊಂದು ಬರ್ಲಿ, ಅವ್ರಿಗೆ ಏನು ಬೆಳೆ ಹಿಡಿದಿರ ಇರ್ಲಿ, ನಿರುದ್ಯೋಗ ಇರ್ಲಿ, ಆ ಕಡೆ ತಲೆ ಹಾಕಲ್ಲ. ಆಮೇಲೆ ಈ ತರ ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕಾಗಿದೆ. ತುಂಬಾ ಒಳ್ಳೆಯ ಪ್ರಶ್ನೆಯನ್ನ ನಿಜವಾಗ್ಲು. ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ ಸರ್. ಯಾವ ಗಾಂಧೀಜಿ ಸ್ವದೇಶಿ ವಸ್ತುಗಳನ್ನ ಬಳಸಿ ವಿದೇಶಿ ವಸ್ತುಗಳನ್ನ ತಿರಸ್ಕರಿಸಿ ಅಂತ ಹೇಳಿ ಅವರು ಬರೀ ಒಂದು ತುಂಡು ಬಟ್ಟೆ ಇಟ್ಕೊಂಡು ನಮ್ಮ ಸ್ವಾತಂತ್ರ್ಯ ತಂದ್ಕೊಟ್ರಲ್ಲ, ಅದೇ ಪಕ್ಷದಿಂದ ಬಂದಿರುವಂತ DK ಶಿವಕುಮಾರ್ ಅವರು ಇವತ್ತು ಅದಾನಿ ಅಂಬಾನಿ ತರ ಸೂಟು ಬೂಟ ಹಾಕೊಂಡು ನಿನ್ನೆ ಸ್ವಾತಂತ್ರ್ಯ ದಿನೋತ್ಸವವನ್ನ ಮೊದಲ ಬಾರಿಗೆ ಆಚರಿಸಿದ್ದಾರೆ. ಅದನ್ನ ನಾವೆಲ್ಲ ಖಂಡಿಸಬೇಕಾಗಿದೆಯೋ ಬೇಡವಾ ಸರ್? ಇಲ್ಲ ಮೇಡಮ್, ಈಗ ದೇಶದಲ್ಲಿ ಪ್ರಧಾನಿ ಪೇಟೆಗಳನ್ನ ಹಾಕೊಂಡು 10 ಲಕ್ಷ ರೂಪಾಯಿ ಡ್ರೆಸ್ಗಳು ಹಾಕೊಂಡಾಗ ನಾವು ಖಂಡನೀಯ ಮಾಡಿದವರು, ರಾಜ್ಯದಲ್ಲೂ ಅಷ್ಟೇ. ಅದನ್ನೇ ಹೇಳಿದ್ರಲ್ಲ, ಅದೇ ಕಲ್ಪನಾದೊಂದು ಹಾಡಿದೆ, ಇದೇನು ಸತ್ಯತೆ, ಇದೇನು ಸಂಸ್ಕೃತಿ ಎಂದಂಗೆ, ಇದೇನು ನಮ್ಮ ಜಾಗೃತಿ ಎಂದಂಗೆ. ಇವುಗಳು ನಾನು ಹೇಳಿದಲ್ಲ ಇದನ್ನ. ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಅವ್ರ ಮೈ ಮೇಲೆ ಹಾಕೋಣಂತ ಶಾಲು 2.5 ಲಕ್ಷ ಅಂತ. ನಾನು ಹೇಳಿದಲ್ಲ ಇದು. ಇಟ್ ಈಸ್ ಅ ಕಮೆಂಟ್ ಮೇಡ್ ಬೈ ಆಪೋಸಿಷನ್ ಲೀಡರ್ ಆರ್ ಅಶೋಕ್. ನಮ್ದು 200 ರೂಪಾಯಿನಪ್ಪ ನಾವು ಮೈ ಮೇಲೆ ಹಾಕೋಣ ಶಾಲು, DK ಶಿವಕುಮಾರ್ ಹಾಕೋಣಂತ ಶಾಲು 2.5 ಲಕ್ಷ ಅಂತ ಇದೇ ಆರ್ ಅಶೋಕ್ ಮಾಡಿದ್ದು. ಮೇಡಮ್, ಈಗ ಏನಾಗ್ಬಿಡಿದೆ ಅಂತಂದ್ರೆ ಗೊತ್ತಿಲ್ದಿರೋ ಯಾರನ್ನೂ ನಾವು ಲೆಕ್ಕಾಚಾರ ಕೇಳಿಲ್ಲ. ಓಕೆ, ಅವ್ರುಗಳು ಆಯ್ಕೆ ಆಗಿ ಬರೋದು, ನಾವು ರಾಜರು, ನಾವು CM ಆಗ್ಬೇಕು, MLA ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು, ರಾಜ್ಯ ಎಲ್ಲಾನ ಹಾಳಾಗೋಗ್ಲಿ, ಜನರು ಎಲ್ಲಾನ ಹಾಳಾಗೋಗ್ಲಿ. ಯುವ ಜನತೆಗೆ ಪಾಪ ಸಾಲ ಸೋಲ ಮಾಡಿ ಮಕ್ಕಳು ಓದ್ತವೆ, ಅವ್ರಿಗೆ ಕೆಲ್ಸಗಳಿಲ್ಲ. ಬೆಂಗಳೂರಲ್ಲಿ ನಮ್ಮನೇನು ಸಾಕನಾಡದಲ್ಲಿರೋದು, ಆ ಡೆಲಿವರಿ ಬಾಯ್ಸ್ ಬರ್ತಾರೆ ನಮ್ಮ ಏನಾದ್ರು ಕೊಡಕ್ಕೆ, ಆ ಡೆಲಿವರಿ ಬಾಯ್ ಏನು ಓದಿದ್ಯಪ್ಪ ಅಂತ BE ಓದಿದಿರಿ ಅಂತಾರೆ. ಅಲ್ಲ ಮೇಡಮ್, DL ಮಾಡಿಸ್ಕೊಂಡು ಲೈಸೆನ್ಸ್ ಇದ್ರೆ ಸಾಕು, 10ನೇ ಕ್ಲಾಸ್ ನಿನ್ಗೆ, ನೀನ್ ಡೆಲಿವರಿ ಬಾಯ್ ಕೆಲಸ ಮಾಡಬಹುದು. ಇವತ್ತು BE ಓದಿರೋ ಹುಡುಗರು ಬೆಂಗಳೂರಲ್ಲಿ ಡೆಲಿವರಿ ಬಾಯ್ಸ್ ಕೆಲಸ ಮಾಡ್ತಾ ಇದಾರೆ, ಯಾಕಂದ್ರೆ ಕ್ರೈಮ್ ಮಾಡಬಾರ್ದು ಅಂತ. ಮೇಡಮ್, ಈ ಮಟ್ಟಕ್ಕಿದೆ. ಇವತ್ತು ರಾಜಕಾರಣಿಗಳು ಹೇಳೋದು ನೋಡಿದ್ರೆ, ಅವ್ರು ಹಾಕೋಣಂತ ಶಾಲೆಗಳು 2.5 ಲಕ್ಷ ರೂಪಾಯಿ, ಅವ್ರು ನಡೆಸುವಂತ ಕಾರ್ಯಕ್ರಮಗಳು ಕೋಟ್ಯಾಂತರ ರೂಪಾಯಿ, ಅವ್ರಿರುವಂತ ಮನೆಗಳು ಸದಾಶಿವನರ ಇಲ್ಲಿ, ಅವರ ಜೀವನ 3 ತಲೆಮಾರಿಗಾಗಷ್ಟು. 3 ತಲೆಮಾರಿಗಾಗಲ್ಲ ಮೇಡಮ್. ಇವತ್ತಿನ ಕರ್ನಾಟಕದ 5 ಕೋಟಿ ಜನರಲ್ಲಿ ಮನೆಯಲ್ಲಿ 3 ದಿನಕ್ಕಾಗ ರೇಷನ್ ಕೂಡ ಇಲ್ಲ. ಹೊರಗಡೆ ಬಿಟ್ಟು 3 ತಲೆಮಾರಿ ಇವ್ರು ಹೇಳ್ಕೊಂತಾರೆ. ಅಲ್ಲ, ನಾಚಿಕೆ ಆಗ್ಬೇಕು. ವಿಧಾನಸೌಧದಲ್ಲಿ ಯಾವ ಬಿಸ್ನೆಸ್ ಗಳನ್ನ ಮಾಡ್ಕೊಂಡು 3 ತಲೆಮಾರಿಗೆ ಮಾಡಿದ ಆನ್ ರೆಕಾರ್ಡ್ ಇದನ್ನ ಹೇಳ್ತಾರೆ ಅಂತಂದ್ರೆ, ಖಂಡಿತವಾಗಿ ದೇ ನೀಡ್ ಟು ಬಿ ಹೆಲ್ಡ್ ಅಕೌಂಟಬಲ್. 224 ಮೇಡಮ್ ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಕೆಲಸ ಮಾಡೋ ಒಬ್ಬ ಯೋಗ್ಯನೂ ಕೂಡ ಇಲ್ಲ. ಎಲ್ಲ ಅಯೋಗ್ಯರೇ ಅಂತ ನಮಗನ್ಸುತ್ತೆ. ದಿಸ್ ಇಸ್ ವಾಟ್. ಯಾಕಂದ್ರೆ 3 ತಲೆ ಮಾಡಕ್ಕೆ ಏನ್ ಬಿಸ್ನೆಸ್ ಮಾಡಿದಾರೆ ಮೇಡಮ್ ಇವರು?